ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ನಾವು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಟೆಕ್ಕಿ ಸುಭಾಷ್ ಅತುಲ್ ಅವರ ಒಂದು ಪ್ರಕರಣದ ಬಗ್ಗೆ ಚರ್ಚೆ ಮಾಡೋಣ. ಮುಖ್ಯವಾಗಿ ಈ ಪ್ರಕರಣ ದೇಶಾದ್ಯಂತ ಒಂದು ಸಂಚಲನವನ್ನೇ ಸೃಷ್ಟಿಸಿದೆ. ಇಲ್ಲಿ ಪತ್ನಿಯ ದೌರ್ಜನ್ಯಕ್ಕೆ ಬೇಸತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಒಂದು ಕಡೆ ಆದ್ರೆ, ನಿನ್ನೆ ವಿದ್ಯಮಾನದಲ್ಲಿ ಅವರ ಪತ್ನಿ ಮತ್ತೆ ಅವರ ಅತ್ತೆ ಮತ್ತು ಮತ್ತೊಬ್ಬರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಈ ಕೇಸ್ನಲ್ಲಿ ಒಂದು ಡೆವಲಪ್ಮೆಂಟ್ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಈ ಸುಭಾಷ್ ಅತುಲ್ ಅವರ ಕೇಸ್ನಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಈ ಬಗ್ಗೆ ಇವತ್ತು ಕಾನೂನು ಅರಿವು ಹಾಗೂ ಘಟನೆ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇವತ್ತು ಹೈಕೋರ್ಟ್ನ ಖ್ಯಾತ ವಕೀಲರಾದ ಸಹನಾ ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸಹನಾ ಗೋಪಾಲ್ ಅವರೇ. ಅಂದಹಾಗೆ ಈ ಸುಭಾಷ್ ಅತುಲ್ ಅವರ ಪ್ರಕರಣ ಸಾಕಷ್ಟು ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು ಹಾಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಒಂದು ಕಾನೂನು ಕ್ರಮ ಕೈಗೊಳ್ತಾ ಇದ್ದಾರೆ. ಅವರ ಪತ್ನಿ ಮತ್ತೆ ಅವರ ಅತ್ತೆ ಮತ್ತು ಸಹೋದರವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಕೇಸ್ ಏನು, ಅದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಕುತೂಹಲ. ಯಾಕೆ ಆತ ಆತ್ಮಹತ್ಯೆ ಮಾಡ್ಕೊಂಡ, ಅದಕ್ಕೆ ಏನ್ ಪ್ರೇರಣೆ ಆಯ್ತು ಅದ್ರ ಬಗ್ಗೆ ನಾವು ಶುರು ಮಾಡೋಣ ಅಂತ. ಏನ್ ಹೇಳ್ತೀರಾ ಅಂತ? ಮೊದಲನೇದಾಗಿ ಅತುಲ್ ಸುಭಾಷ್ ಕೇಸ್ ಇವತ್ತು ಬಹಳ ಏನು ಸದ್ದು ಮಾಡ್ತಾ ಇದೆ. ನಮ್ಮ ಇದು ನ್ಯಾಷನಲ್ ನ್ಯೂಸ್ ಆಗಿ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಕೂಡ ಬಹಳ ಚರ್ಚೆಗೆ ಒಳಗಾಗಿದೆ ಇದು. ಈ ಅತುಲ್ ಅವರು ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಅವರ ಪತ್ನಿಯವ್ರ ಜೊತೆ ಅವರು ಡಿವೋರ್ಸ್ ಆಗಿರುತ್ತೆ. ಬಟ್ ಡಿವೋರ್ಸ್ ನಡೆಯೋ ಸಮಯದಲ್ಲೇನೆ ಪತ್ನಿಯವರು ಅವರ ಮೇಲೆ 9 ಕೇಸ್ಗಳನ್ನ ಫೈಲ್ ಮಾಡಿರ್ತಾರೆ. ಓಕೆ. ಆದ್ರಿಂದ ಇದು ನಮಗೆಲ್ಲ ಗೊತ್ತು, ವಿಮೆನ್ 90% ಆಫ್ ಕೇಸ್ ಏನಿದೆ ಎಲ್ಲ ವಿಮೆನ್ ಓರಿಯೆಂಟೆಡ್ ಆಗಿರೋದ್ರಿಂದ ಹೆಂಡತಿ ಎಲ್ಲಿರ್ತಾರೆ ಅಲ್ಲೇ ಹೋಗಿ ಕೇಸ್ ನಡೆಸಬೇಕು ಅನ್ನೋದು ಒಂದು ಕಾನೂನು, ಅಂದ್ರೆ ಬೆನಿಫಿಟ್ ಆಫ್ ವೈಫ್ ಗೋಸ್ಕರ. ಸೊ ಇವರು ಪ್ರತಿ ಇಯರಿಂಗ್ಗೆ ಸುಭಾಷ್ ಅವರು ಇಲ್ಲಿಂದ ಬ್ಯಾಂಗ್ಳೂರಿಂದ ಅಲ್ಲಿ ಯುಪಿಗೆ ಹೋಗಿ ಅಲ್ಲಿ ಹೋಗಿ ಕೇಸ್ ಕಂಟೆಸ್ಟ್ ಮಾಡ್ತಾ ಇದ್ರು. ಅಂಡ್ ಎವ್ರಿ ಇಯರಿಂಗ್ ಆಲ್ಮೋಸ್ಟ್ ಮೋರ್ ದನ್ 40-50 ಟೈಮ್ಸ್ 40-50 ಸರಿ ಅವ್ರು ಅಲ್ಲಿ ಹೋಗಿ ಬಂದಿರುವಂತದ್ದು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಅಲ್ಲಿ ಡೌರಿ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ 498A. ಬರೀ ಅತುಲ್ ಅವ್ರ ಮಾತ್ರ ಅಲ್ಲ, ಅವ್ರ ತಂದೆ ತಾಯಿ ತಮ್ಮನ ಹೆಂಡತಿ ಎಲ್ಲರ ಮೇಲೂ ಕೇಸ್ ಇದೆ. ಹಾಗೆ ಫಿಸಿಕಲ್ ಅಸಾಲ್ಟ್, ಚೀಟಿಂಗು, ಈ ರೀತಿ ಹಲವಾರು ಕೇಸಸ್ ಅವ್ರ ಮೇಲೆ, ಪ್ರಕರಣಗಳು ಅವ್ರ ಮೇಲಿತ್ತು. ಸೊ ಇದು ಫಸ್ಟ್ ಏನ್ ಮಾಡ್ತಾರೆ, ಮೇಂಟೆನೆನ್ಸ್ಗೆ ಅಂತ ಹೇಳಿ ಮೇಂಟೆನೆನ್ಸ್ ಪೆಟಿಷನ್ ಕೂಡ ಇತ್ತು ಮೇನ್ ಆಗಿ. ಇದರಲ್ಲಿ ಏನಾಗಿದೆ, ಮೇಂಟೆನೆನ್ಸ್ ಪೆಟಿಷನ್ ಅಲ್ಲಿ ಕೋರ್ಟ್ ಅಲ್ಲಿ ನಾವು ಈಗ ರೀಸೆಂಟ್ ಜಡ್ಜ್ಮೆಂಟ್ ನೋಡಿದ್ರೆ, ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ರಜನೀಶ್ ವರ್ಸಸ್ ನೇಹಾ ಅನ್ನೋ ಕೇಸಲ್ಲಿ ಇಬ್ರು ಪಾರ್ಟೀಸು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನೋದನ್ನ ಫೈಲ್ ಮಾಡಬೇಕು. ಯಾಕಂದ್ರೆ ಯಾವುದೇ ರೀತಿ ಮೇಂಟೆನೆನ್ಸ್ ಅವಾರ್ಡ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಕೇಸ್ನಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಕೇಸ್ ಮ್ಯಾಟರ್ದಲ್ಲಿ ಇಬ್ರು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಡಿಕ್ಲೇರ್ ಮಾಡಿದ ಮೇಲೇನೆ ಕೋರ್ಟ್ ಕನ್ಸಿಡರ್ ಮಾಡಿ ಇವ್ರ ಅರ್ಹತೆ ಕೊಡಕ್ಕೆ ಎಷ್ಟಿದೆ, ಅವರಿಗೆ ಎಷ್ಟು ಬೇಸಿಕ್ ನೆಸೆಸರಿ ಇದೆ ಅಂತ ಹೇಳಿ. ಆಕೆ ಆಲ್ರೆಡಿ ಆಕ್ಸೆಂಚರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಕೂಡ. ಆದ್ರಿಂದ ಮಗುಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಆರ್ಡರ್ ಆಗುತ್ತೆ. ಆದ್ರೆ ಅಲ್ಲಿ ಅವರಿಗೆ 84,000 ಸಂಬಳ ಬರ್ತಾ ಇದ್ರು, 40,000 ಕೋರ್ಟ್ ಮೇಂಟೆನೆನ್ಸ್ ನ ಆರ್ಡರ್ ಮಾಡಿರುತ್ತೆ. ಸೊ ಇದು ತುಂಬಾ ಕಷ್ಟ ಆದ್ರೂ ಮಗನ್ ಮುಖ ನೋಡ್ಕೊಂಡು ಅತುಲ್ ಅವರು ಎವ್ರಿ ಮಂತ್ ವಿತೌಟ್ ಎನಿ ಪೆಂಡೆನ್ಸಿ ಮಗುಗೆ ಮೇಂಟೆನೆನ್ಸ್ ನ ಪೇ ಮಾಡ್ತಿರ್ತಾರೆ. ಅದರಲ್ಲದೆ ಏನಾಗುತ್ತೆ, ಈ ಕ್ರಾಸ್ ಎಕ್ಸಾಮಿನೇಷನ್ ಸ್ಟೇಜ್ ಬರುತ್ತೆ, ವಿಚಾರಣೆ ಬರುತ್ತೆ. ಕೇಸು ಈ ಡೌರಿ ಹರಾಸ್ಮೆಂಟ್ ಕೇಸಲ್ಲಿ ವಿಚಾರಣೆಗೆ ಬಂದಾಗ ಕ್ರಾಸ್ ಎಕ್ಸಾಮಿನೇಷನ್ಗೆ ಅತುಲ್ ಅವರು ಆ ಇಯರಿಂಗ್ ಇರ್ತಾರೆ. ಮಧ್ಯಾಹ್ನದ ವೇಳೆ ಊಟ ಆದ್ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಅವರು ವಿಟ್ನೆಸ್ ಬಾಕ್ಸ್ಗೆ ಹೋದಾಗ ಅವರ ಹೆಂಡತಿ ಕೂಡ ಅಲ್ಲಿರ್ತಾರೆ, ಇವ್ರ ವಕೀಲರು, ಅವ್ರ ವಕೀಲರು, ಜಡ್ಜ್ ಸೀಟಿಗೆ ಬಂದಾಗ, ಅಂದ್ರೆ ಇದು ಕುಮಾರ್ ಅವರ ಅತುಲ್ ಅವರ ತಂದೆ ಹೇಳಿಕೆ ಕೊಟ್ಟಿರೋ ಅಂಥದ್ದು. ಏನಾಗುತ್ತೆ, ಅವರು ಜಡ್ಜ್ ಹೇಳ್ತಾರಂತೆ ಈ ಕೇಸ್ ಯಾಕೆ ಸೆಟ್ಲ್ ಆಗಲ್ಲ ಅಂತ. ನಮ್ಮ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಒಂದೇನಂತ ಅಂದ್ರೆ, ಜಡ್ಜಸ್ ಮೇಲೆ ಒಂದು ಪ್ರಭಾವ ಇದೆ. ಏನಂತ ಅಂದ್ರೆ, ಈ ಮ್ಯಾಟರ್ ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಜಾಸ್ತಿ ಆದಷ್ಟು ಸೆಟಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಗಂಡ ಹೆಂಡತಿ ಹೊಂದಾಣಿಕೆ ಇದ್ರೆ ಆಗಿಲ್ಲ ಅಂತಂದ್ರೆ ಒಂದ್ ಮಾಡ್ಕೊಂಡು ಹೋಗೋದಿಕ್ಕೆ. ಈ ತರ ಹಲವಾರು ಸುಪ್ರೀಂ ಕೋರ್ಟ್ ನಮಗೆ ಬಹಳಷ್ಟು ಕಾರ್ಯಕ್ರಮಗಳು, ಈಗ ಬೃಹತ್ ಲೋಕ ಅದಾಲತ್ ಮೊನ್ನೆ ಆಯ್ತು, ಆ ತರ ಲೋಕ ಅದಾಲತ್ಗಳು ಮಾಡಿ ಇಬ್ಬರನ್ನು ಒಂದು ಮಾಡುವಂತ ಪ್ರಯತ್ನದಲ್ಲಿ ಇರುತ್ತೆ. ಸೊ ಸಾಹೇಬರು ಹಾಗೆ ಫ್ಯಾಮಿಲಿ ಕೋರ್ಟ್ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಏನ್ ಮಾಡ್ತಾರೆ, ಈ ಕೇಸ್ ಯಾಕೆ ಸೆಟ್ಲ್ ಆಗಲ್ಲ ಅಂತ ಹೇಳ್ತಾರೆ. ಆವಾಗ ಇಲ್ಲ, ಇದರಲ್ಲಿ ಅವರು ಡಿಮ್ಯಾಂಡ್ ಈ ತರ ನನ್ನ ಮೇಲೆ ಹಲವಾರು ಕ್ರಿಮಿನಲ್ ಕೇಸಸ್ಗಳು ಫೈಲ್ ಮಾಡಿದ್ದಾರೆ ಸ್ವಾಮಿ ಅಂತ. ಅದು ಲೇಡಿ ಜಡ್ಜ್ ಆಗಿರ್ತಾರೆ ಆಕೆ ಕೂಡ. ಇದು ಅವ್ರು ಹೇಳ್ತಾರೆ, ನೀನ್ ಹೆಂಡತಿ ತಾನೇ ಕೇಸ್ ಹಾಕಿರೋದು ಅಂತ ಹೇಳ್ತಾರೆ. ಆಗ ಇವರು ಸುಭಾಷ್ನವರು, ನೀವು ಸಾಹೇಬ್ರು ನೋಡ್ಬೋದು, ಬರೀ ನನ್ನ ಮೇಲೆ ಅಷ್ಟೇ ಅಲ್ಲ, ನನ್ನ ಮೇಲೆ ಮಾಡಿದ್ರು ಪರವಾಗಿಲ್ಲ, ನನ್ನ ತಂದೆ ತಾಯಿ ತಮ್ಮನ ಹೆಂಡತಿ ಎಲ್ಲರ ಮೇಲೂ ಕೇಸ್ ಆಗಿದೆ ಇದು.
ಕೇಸ್ ಆಗಿರೋದು ನೀನ್ ಹೆಂಡ್ತೀನಿ, ಅದಾಯ್ತು, ಇವಾಗ ಎಷ್ಟು ಕೊಡಕ್ ನೀವು ಸೆಟ್ಲ್ ಇದ್ದೀರಾ ಅಂತಂದ್ರೆ ಆಕೆ 3 ಕೋಟಿ ಬೇಡಿಕೆ ನೀಡ್ತಾರೆ. ಇವ್ರು ಹೇಳ್ತಾರೆ 3 ಕೋಟಿ ನಿನ್ನ ಹತ್ರ ಕೇಳ್ತಾ ಇದಾರೆ ಅಂದ್ರೆ ಇದೆ ಅಂತ ತಾನೇ ಕೊಟ್ಬಿಡೋದಲ್ವಾ ಅಂತ. ಇಲ್ಲಿ ಫಸ್ಟ್ ಏನಾಗುತ್ತೆ, ಕೇಳೋದಿಕ್ಕೆ ಅವರು ಈ ವಿಧಾನಸೌಧನು ಕೇಳ್ತಾರೆ, ತಾಜ್ ಮಹಲ್ ಕೇಳ್ತಾರೆ. ಈಗ ಕೇಳೋದಿಕ್ಕೆ ಯಾಕಂದ್ರೆ ಲಿಮಿಟ್ ಇಲ್ಲ ನಮ್ ಕೋರ್ಟ್ ಅಲ್ಲಿ. ಕೊಡೋದು ಜಡ್ಜ್, ನಾವ್ ಯಾಕೆ ಜಡ್ಜ್ ಅಂತ ಕರೆಯೋದಂದ್ರೆ ಕೊಡೋದು, ಅದನ್ನ ಪರಿಗಣಿಸಿ ಕೊಡೋದು ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಅದು ಅವರ ಜವಾಬ್ದಾರಿ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಇದು ಕೋರ್ಟ್ ನಲ್ಲಿ ಅಂದ್ರೆ ಇನ್ಫಾರ್ಮಲ್ ಕಾನ್ವರ್ಸೇಷನ್ ಆಗುತ್ತೆ. ಇದು ಯಾವ್ದು ರೆಕಾರ್ಡ್ ಆಗಿರಲ್ಲ, ಬಟ್ ಇದು ಅಲ್ಲಿ ಚರ್ಚೆ ನಡೆಯುತ್ತೆ. ಅಲ್ಲೇ ಕೋರ್ಟ್ ನಲ್ಲಿ ಇದ್ದಂತ ಇವ್ರು ಸುಭಾಷ್ನ ಹೆಂಡತಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ 3 ಕೋಟಿ ಕೊಡಕ್ಕಾಗ್ಲಿಲ್ಲ, ನಾನ್ 3 ಕೋಟಿ ಕೊಡ್ಬೇಕಂದ್ರೆ ನಾನು ಎಲ್ಲಿ ಹೋಗ್ಲಿ ನಾನು ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ ನೀನ್ ಯಾಕೆ ಸತ್ತೋಗ್ಬಾರ್ದು, ನೀನೇ ಸತ್ತೋಗು ಅಂತ ಹೇಳಿ ಇದೊಂದು ಸ್ಟೇಟ್ಮೆಂಟ್ ಕೋರ್ಟ್ ನಲ್ಲೇ ಮಾಡ್ತಾರೆ. ಈ ಸ್ಟೇಟ್ಮೆಂಟ್ ನಿಂದ ಮನನೊಂದು ವಾಪಸ್ ಬಂದಾಗ ಅವರ ತಂದೆ ಕುಮಾರ್ ಅವ್ರ ಜೊತೆ, ಹಾಗೆ ಅವ್ರ ತಂದೆ ತಾಯಿ ಅವ್ರ ತಮ್ಮನ ಹತ್ರ ಅವ್ರು ಶೇರ್ ಮಾಡ್ಕೊಂತಾರೆ. ಈ ತರ ಆಗಿದೆ, ನನಗೆ ಕಾನೂನಲ್ಲಿ ನನಗೆ ನನ್ನ ಪರವಾಗಿ ನಿಜವಾಗ್ಲೂ ನನಗೆ ಆಗುತ್ತೋ ಇಲ್ವೋ ಅನುಕೂಲ, ಅನಾನುಕೂಲ ಆಗೋದೇ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಕೂಡ ವ್ಯಕ್ತಪಡಿಸ್ತಾರೆ. ಅದಾದ್ಮೇಲೆ ಅವರು ಮತ್ತೆ ಕೋರ್ಟ್ ಹಿಯರಿಂಗ್ ಹೋಗೋದಿಕ್ಕೆ ಅವರಿಗೆ ಆಸ್ಪದ ಸಿಕ್ಕಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಅದರಲ್ಲಿ ಈ ಆದಂತ ಒಂದು ಕಾನ್ವರ್ಸೇಷನ್ ನ ಅವರ ಡೆತ್ ನೋಟ್ ಅಲ್ಲಿ 24 ಪೇಜ್ ಡೆತ್ ನೋಟ್ ಅವ್ರು ಏನ್ ಬರೀತಾರೆ ಅದರಲ್ಲಿ ಕೂಡ ಬರೀತಾರೆ. ಅವರು ಡೀಟೇಲ್ ಡೆತ್ ನೋಟ್ ಬರೆದ ನಂತರ ಅವರು ಈ ಒಂದು ಅವರು ಬೆಡ್ರೂಮ್ ಅಲ್ಲೇ ಅವರು ನೇಣು ಬಿಗಿದ್ಕೊಂಡು ಸಾವನ್ನಪ್ತಾರೆ. ಸೊ ಇದು ತುಂಬಾ ಆ ಹೇಳಿಕೆ ಚರ್ಚೆ ಏನಾಯ್ತು ಅದೇ ಬಹಳ ಮುಖ್ಯವಾದ ಒಂದು ಅವರ ಮನಸ್ಸಿಗೆ ಮಾನಸಿಕವಾಗಿ ಒತ್ತಡಕ್ಕೆ ಈಡಾಗಿ ಅವರು ಈ ಲಾಸ್ಟ್ ನೋಟ್ ಏನ್ ಬರೀತಾರೆ ಅದು ಬಹಳ ಇದಾಗಿ. ಬಟ್ ಇಲ್ಲಿ ಏನಾಗುತ್ತೆ, ಅದಲ್ಲದೆ ಅವರಿಗೆ ಮನನೊಂದಿದ್ದೇನಂತ ಅಂದ್ರೆ ಮಗು 1ನೇ ವರ್ಷ ಇದ್ದಾಗ ಮಾತ್ರ ಅವರು ನೋಡಕ್ಕೆ ಬಿಟ್ಟಿರ್ತಾರೆ. ಆದ್ರೆ ಪ್ರತಿ ಸರಿ ಮಗು ನೋಡ್ಬೇಕು ಅಂತ ಎಲ್ಲ ಹೇಳಿದಾಗ 30 ಲಕ್ಷ ಡಿಮ್ಯಾಂಡ್ ಮಾಡಿದ್ದು, 20 ಲಕ್ಷ ಡಿಮ್ಯಾಂಡ್ ಮಾಡಿದ್ದು, ಅಂಡ್ ಪ್ರತಿ ಇಯರಿಂಗ್ಗೆ ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ರು ಹೆಂಡತಿ ಕಡೆಯಿಂದ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂತಾರೆ. ಈಗ ಅವರು ಡೆತ್ ನೋಟ್ ಬರಿಬೇಕಾದ್ರೆ ಅದರಲ್ಲೂ ಕೂಡ ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಬರೀತಾರೆ, ಇವತ್ತು ನನ್ನ ಮಗ 4 ವರ್ಷದವನಾಗಿದ್ದಾನೆ, ಆದ್ರೆ ಒಂದ್ ದಿವಸನೂ ಅವನ್ನ ನೋಡೋ ನನಗೆ ಒಂದು ಚಾನ್ಸ್ ಕೋರ್ಟ್ ನನಗೆ ಅವಕಾಶ ಮಾಡಿ ಕೊಡ್ಲಿಲ್ಲ. ಯಾಕಂದ್ರೆ ಅವಳು ಹಾಕಿದ್ದೆಲ್ಲಾ ಸುಳ್ಳು ಕೇಸುಗಳಲ್ಲೂ ನಾನು ಡಿಫೆಂಡ್ ಮಾಡ್ಕೊಂಡೇ ಬಂದೆ ಹೊರತು ನನಗೆ ಕಾನೂನು ಯಾವುದೇ ರೀತಿಯಲ್ಲಿ ನನ್ನ ಪರವಾಗಿ ಸಪೋರ್ಟ್ ಮಾಡಲೇ ಇಲ್ಲ. ಆದ್ರಿಂದ ಮನನೊಂದಿ ನನ್ನ ಮಗನಿಗೆ ಒಂದು ಗಿಫ್ಟ್ ತಂದಿರ್ತಾರೆ, ಅದನ್ನ ತಲುಪಿಸ್ಬಿಡಿ ಅಂತ ಹೇಳಿ ಆ ಡೆತ್ ನೋಟ್ ಅಲ್ಲಿ ತುಂಬಾ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು ಅಂತ ಆ ಡೆತ್ ನೋಟ್ ಅಲ್ಲಿ ನಾವು ನೋಡ್ಬೋದು. 1 ವರ್ಷ ಇದ್ದ ಮಗುಗೆ ನಾನು ಪ್ರತಿ ಮಂತ್ ಮೇಂಟೆನೆನ್ಸ್ ವಿತೌಟ್ ಫೇಲ್ ಕೊಡ್ತಾ ಇದ್ದೀನಿ ಅಂದಮೇಲೆ ನನಗೆ ಯಾಕೆ ಅಪ್ಪ ಆದ್ಮೇಲೆ ನನಗೂ ವಿಸಿಟಿಂಗ್ ರೈಟ್ಸ್ ಇದೆ. ಗಾರ್ಡಿಯನ್ ಅಂಡ್ ವಾರ್ಡ್ಸ್ ಆಕ್ಟ್ ಪ್ರಕಾರ ಫಾದರ್ ಇಸ್ ಆಲ್ಸೋ ಎಂಟೈಟಲ್ಡ್ ಟು ಬಿ ಹ್ಯಾಸ್ ಆಲ್ ದ ರೈಟ್ಸ್ ಈಕ್ವಲ್ ಟು ಮದರ್ ಅಂದಮೇಲೆ ನಮಗೆ ಯಾಕೆ ಕೋರ್ಟ್ ಇದು ನನ್ನ ಪರವಾಗಿ ಯಾಕೆ ಕೋರ್ಟಿಗೆ ಏನು ಕಾಣಿಸ್ಲೇ ಇಲ್ವಾ ಅಂತ ಹೇಳಿ ಡೆತ್ ನೋಟ್ ರೆಕಾರ್ಡ್ ಮಾಡಿ ಅವರು ಸೂಸೈಡ್ ಮಾಡ್ಕೊಂತಾರೆ. ಇದು ಬಹಳಷ್ಟು ಚರ್ಚೆಗೆ ಇದಾಯ್ತು. ಆದ್ರೆ ನಮಗೆ ಫಸ್ಟ್ ಮೈಂಡ್ಗೆ ಬರೋದಂದ್ರೆ ಈಗ ನಾವು ಮೇಂಟೆನೆನ್ಸ್ ಕೇಸಲ್ಲಿ ಆಗಿರ್ಬೋದು ಅಥವಾ ಕ್ರಿಮಿನಲ್ ಕೇಸ್ ಫೈಲ್ ಆಗಿರೋ ಹಲವಾರು ಕ್ರಿಮಿನಲ್ ಕೇಸಸ್ ಅವ್ರ ಮೇಲೆ ಫೈಲ್ ಆಗಿರೋದು ನೋಡ್ಬೋದು. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಈ ಕೇಸ್ ಮುಂದೆ ಬಂದ ಮೇಲೆ ಒಂದು ನಿಟ್ಟಿಗೆ ಬಂದಿರೋದೇನಂತ ಅಂದ್ರೆ ಈ ರಿವ್ಯೂ ಆಫ್ ಡೊಮೆಸ್ಟಿಕ್ ಡೌರಿ ಹರಾಸ್ಮೆಂಟ್, ಡೌರಿ ಪ್ರೊಹಿಬಿಷನ್ ಆಕ್ಟ್, ಹಾಗೆ ಈ 498A ಪ್ರಾವಿಷನ್ ಏನಿದೆ. ಯಾಕಂದ್ರೆ ಇವತ್ತು ಬಹಳಷ್ಟು 90% ನಾನು ಮುಂಚೆನೆ ಹೇಳಿದೆ 90% ಲಾಸ್ ಏನಿದೆ ಅದು ಎಲ್ಲ ವುಮೆನ್ ಓರಿಯೆಂಟೆಡ್. ಯಾಕಂದ್ರೆ ಇಟ್ ಇಸ್ ಬೆನಿಫಿಷಿಯಲ್ ಲೆಜಿಸ್ಲೇಷನ್. ಯಾಕೆ ಬೆನಿಫಿಷಿಯಲ್ ಲೆಜಿಸ್ಲೇಷನ್ ಅಂದ್ರೆ ನಾವು ಹಿಸ್ಟ್ರಿ ನೋಡಿದ್ರೆ ಅಲ್ಲಿ ನಮ್ಮ ಸ್ಟೇಟಸ್, ವಿಮೆನ್ ಸ್ಟೇಟಸ್ ವಾಸ್ ಟೋಟಲಿ ಡಿಪ್ರೆಸ್ಡ್ ಕ್ಲಾಸ್ ಆಗಿರ್ತೀವಿ. ಆದ್ರಿಂದ ನಮ್ಮ ಅಪ್ಲಿಫ್ಟ್ಮೆಂಟ್ಗೆ ಏನ್ ಮಾಡ್ತಾರೆ, ಸಮಾನತೆ ತರೋದಕ್ಕೋಸ್ಕರ ಈ ಬೆನಿಫಿಷಿಯಲ್ ಆಕ್ಟ್ಸ್ನ ಮಾಡ್ತಾರೆ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಈ ಬೆನಿಫಿಷಿಯಲ್ ಆಕ್ಟ್ ಎಲ್ಲೋ ಒಂದು ವೆಪನ್ ಆಗಿ ಟರ್ನ್ ಆಗಿದೆ. ಹಲವಾರು ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರು ಈ ಸುಭಾಷ್ ಅವರ ಒಂದು ಸೂಸೈಡ್ ಕೇಸ್ ಆದ್ಮೇಲೆ ಹಲವಾರು PILಗಳನ್ನ ಫೈಲ್ ಮಾಡ್ತಾರೆ. ಏನಂತ ಅಂದ್ರೆ ವೇರ್ ಇಸ್ ದ ಮೆನ್ಸ್ ರೈಟ್ ಅಂತ. ದಿ ಮೆನ್ಸ್ ರೈಟ್ ಟುಡೇ ಇಸ್ ಟೋಟಲಿ ಅಟ್ ಕ್ವೆಶ್ಚನ್. ಯಾಕಂದ್ರೆ ಇವತ್ತು ಸುಭಾಷ್ ಅವ್ರ ಕೇಸು ಮುಂದೆ ಬಂದು, ಯಾಕಂದ್ರೆ ಸೂಸೈಡ್ ಮಾಡ್ಕೊಂಡ್ರು, ಈ ವಾಸ್ ಅ ಟೆಕ್ಕಿ, ಅದು ಬಹಳ ಸದ್ ಮಾಡಿದ್ದಾರೆ. ಬಹಳಷ್ಟು ಸುಭಾಷ್ನಂತಹ ಗಂಡಸರು ನಿಜವಾಗ್ಲೂ ಸಫರ್ ಪಡ್ತಾ ಇದ್ದಾರೆ ಈ ತರ ಸುಳ್ಳು ಕೇಸ್ನಿಂದ. ಬರೀ ಅವರಷ್ಟೇ ಅಲ್ಲ, ನಾವು ಇವತ್ತು ಒಂದು 10 ವರ್ಷದ ಕೇಸ್ಗಳು ನೋಡ್ಕೊಂಡ್ರೆ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಬರೀ ಜಡ್ಜ್ಮೆಂಟ್ ಆಗಿ ಫೈನಲ್ ಕನ್ವಿಕ್ಷನ್ ಆಗಿರೋಂಥ ಏನೂ ಮಾಡದೇ ಇರೋವಂಥವ್ರು ಕೂಡ ದೇ ಆರ್ ಸ್ಟಿಲ್ ಇದ್ದಾರೆ. ಎಷ್ಟು ಒಂದು 90 years ಆಗಿರ್ಬೋದು, 80 years ಆಗಿರ್ಬೋದು, ಇನ್ನು ಲೈಫ್ ಕನ್ವಿಕ್ಷನ್ ಆಗಿರೋರು ಕೂಡ ಒಳಗಡೆ ಇದ್ದಾರೆ. ದಟ್ ಇಸ್ ಬಿಕಾಸ್ ಆಫ್ ಫಾಲ್ಸ್ ಅಲಿಗೇಷನ್ ಇರ್ಬೋದು. ಆದ್ರೆ ಏನಾಗುತ್ತೆ, ಇಲ್ಲಿ ಸಿವಿಲ್ ಕೇಸಸ್ ಅಲ್ಲಿ ನಾವು ರೆಮಿಡಿ ಓರಿಯೆಂಟೆಡ್, ಏನು ಅವನ ಆಸ್ತಿ ವಿಚಾರಕ್ಕೆ ಬಂದಿದ್ನ ಅಥವಾ ಅವನು ಏನೋ ಒಂದು ಕ್ಲೇಮಿಗೆ ಬಂದಿರ್ತಾನೆ. ಕ್ರಿಮಿನಲ್ ಕೇಸಲ್ಲಿ ಏನಾಗುತ್ತೆ, ಇದು ಒಂದು ಪೀನಲ್ ಫೈನಲ್ ಇಟ್ ಇಸ್ ಕ್ರಿಮಿನಲ್, ಅವ್ನು ಮಾಡಿರೋಂಥ ಕೃತ್ಯಕ್ಕೆ ಅವನಿಗೆ ಶಿಕ್ಷೆ ಕೊಡುವಂಥದ್ದು. ಆದರೆ ಫ್ಯಾಮಿಲಿ ಕೇಸಲ್ಲಿ ಏನಾಗುತ್ತೆ ಅಂದರೆ ಅದು ಟೋಟಲಿ ಸೈಕಾಲಜಿ ಬೇಸ್ಡ್.
ಅದು ಇಬ್ಬರ ಮನಸ್ಸಿನ ಮೇಲೆ ಆಗುವಂತಹ ದ್ವೇಷದಿಂದ ಅದು ಶುರು ಆಗೋದು. ಅದಕ್ಕೆ ಏನಾಗುತ್ತೆ, ರಿವೆಂಜ್ ಫುಲ್ ಆಗ್ಬಿಡುತ್ತೆ. ಅವ್ನು ಹೆಂಗ್ ಖುಷಿಯಾಗಿರಕ್ ಬಿಡ್ತೀನಿ, ನಾನು ಹೆಂಗ್ ಇದು ಮಾಡ್ತೀನಿ, ಆ ರಿವೆಂಜ್ ಫುಲ್ ಅಲ್ಲೇ ಏನ್ ಮಾಡ್ತಾರೆ, ಒಂದಾದ್ಮೇಲೆ ಕೇಸ್ಗಳನ್ನ ಫೈಲ್ ಮಾಡ್ಕೊಂಡ್ ಬರ್ತಾರೆ. ಬಟ್ ಆಪ್ಷನ್ ಆ ಗಂಡಂಗ್ ಇರೋದು ಏನಂತ ಅಂದ್ರೆ ಬರೀ ಡಿಫೆಂಡ್ ಮಾಡ್ಕೊಂಡ್ ಬರೋದಕ್ಕೆ ಅಷ್ಟೇ ಮಾತ್ರ. ಸೊ ಇದೇನಾಗುತ್ತೆ, ಆ ಟೈಮಲ್ಲಿ ಯಾವ ರೀತಿ ನೀವು ಡಿಫೆಂಡ್ ಮಾಡ್ತೀರಿ, ಕೋರ್ಟಿಗೆ ಇದನ್ನ ತಲುಪಿಸ್ತೀರಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೆಕೆಂಡ್ ಒಂದು ಅಂಶ ಏನಂತ ಅಂದ್ರೆ, ನಮ್ಮ 90% ಆಫ್ ಫ್ಯಾಮಿಲಿ ಕೇಸಸ್ ಸ್ಟ್ಯಾಂಡ್ಸ್ ಆನ್ ಫ್ಯಾಮಿಲಿ ಕೋರ್ಟ್ಗಳಲ್ಲಿ. ನಮ್ಮ ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಜಡ್ಜಸ್ ಮತ್ತೆ ಮೀಡಿಯೇಟರ್ಸ್ ಏನಿದ್ದಾರೆ ಅವ್ರ ಮೇಲೆ ಈ ಕೇಸಸ್ ನಿಂತಿದೆ. ಯಾಕಂದ್ರೆ ಯಾವ ರೀತಿ ಈ ಕೇಸನ್ನ ಅವರು ಪರಿಗಣಿಸ್ತಾರೆ, ಯಾಕಂದ್ರೆ ಕೊಟ್ಟಿರುವಂತ ದಾಖಲಾತಿಗಳನ್ನ ನೋಡ್ತಾರೆ. ಯಾಕಂದ್ರೆ ಬಂದ ತಕ್ಷಣ, ಈಗ ನಾವು 2014 ಮುಂಚೆ ನೋಡಿದ್ರೆ 498A ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸ್ನವರು ಎಲ್ಲೇ ಇದ್ರು, ಈವನ್ ಅವರು ಆಫೀಸ್ನಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲೇ ಇದ್ರೂ ಇಮಿಡಿಯೇಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನೇ ಅರೆಸ್ಟ್ ಮಾಡುವಂತ ಅದೊಂದು ಪ್ರಾವಿಷನ್ ಇತ್ತು. ವಿತೌಟ್ ಇನ್ವೆಸ್ಟಿಗೇಷನ್ ನೀವು ಡೈರೆಕ್ಟ್. ಆದ್ರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಡೈರೆಕ್ಷನ್ಸ್ ಕೊಟ್ರು. ಏನಂತ ಅಂದ್ರೆ 498 ಆದಾಗ ಪೊಲೀಸ್ನವ್ರಿಗೆ ಚೌಕಟ್ನಲ್ಲಿ ಅವರು ಫಸ್ಟ್ ಸ್ಟೇಷನ್ನಿಗೆ ಇಬ್ರು ಪಾರ್ಟೀಸ್ನು ಕರೆಸಿ ಅಲ್ಲಿ ಒಂದು ಕನ್ಸಿಲಿಯೇಷನ್ ನಡೆಸಬೇಕು ಅಂತ. ಆ ಕನ್ಸಿಲಿಯೇಷನ್ ಯಾವಾಗ ಫೇಲ್ ಆಗುತ್ತೆ ಆವಾಗಲೇ ನೀವು FIR ನ ರಿಜಿಸ್ಟರ್ ಮಾಡ್ಬೋದು ಅವ್ರ ಮೇಲೆ, ಯಾವಾಗ ಕಂಡು ಬಂದ್ರೆ ಅಂತ. ಇವಾಗೇನು ಡೌರಿ ಪ್ರೊಹಿಬಿಷನ್ ಆಕ್ಟ್ ನ 3 ಮತ್ತೆ 3 and 4 ಸೆಕ್ಷನ್ ನ ಏನು ಯೂಸ್ ಮಾಡ್ಕೊಂತಾರೆ, ಅದು ಯಾವುದೇ ರೀತಿ ಒಂದು ಡೈರೆಕ್ಟ್ ಕೋರ್ಟಿಗೆ ಫೈಲ್ ಮಾಡೋದ್ರಿಂದ ಅಲ್ಲಿ ಹೌ ಡು ಯು ಪ್ರೂವ್ ಯುವರ್ ಸೆಲ್ಫ್ ಆಸ್ ಇನ್ನೋಸೆಂಟ್ ಇಸ್ ಬೇಸ್ಡ್ ಆನ್ ಎವಿಡೆನ್ಸ್. ಸೊ ನಿಮ್ಮ ಎವಿಡೆನ್ಸ್ ಬರೋ ತನಕ ಹಂಗಾರೆ ಯು ಹ್ಯಾವ್ ಟು ಸಫರ್. ಅಲ್ಲಿ ತನಕ ಕ್ವಶನ್ ಬರೋದೇನಂದ್ರೆ, ಹಂಗಾರೆ ಎವಿಡೆನ್ಸ್ ಪ್ರೂವ್ ಮಾಡದೇ ಇದ್ರೂ ನಾನು ತಪ್ಪು ಮಾಡಿದ್ದೀನಿ ಅಂತಾನೇನಾ, ನಾನು ಏನೂ ಮಾಡಿಲ್ಲ ಅಂತ. ಕೋರ್ಟಿಗೆ ನೀವು ಏನೇ ಮಾಡಬೇಕು ಅಂತ ಅಂದ್ರೂ ಕೋರ್ಟ್ ವಿಲ್ ಆಸ್ಕ್ ಫಾರ್ ಪ್ರೂಫ್. ಯಾಕಂದ್ರೆ ನೀವು ಇನ್ನೋಸೆಂಟ್ ಅನ್ನೋದನ್ನ ಕೋರ್ಟಿಗೆ ಹೇಗೆ ವ್ಯಕ್ತಪಡಿಸ್ತೀರಾ ಅನ್ನೋದು ನಿಮ್ಮ ವಕೀಲರ ಮೂಲಕ ನೀವು ಕೋರ್ಟಿಗೆ ಅದನ್ನ ತಿಳಿಸ್ಕೊಡ್ಬೇಕು ಹೊರತು ನೀವು ತಿಳಿಸ್ದೇ ಇರೋ ಅಂಶನ ಕೋರ್ಟು ಪ್ರಿಸ್ಯೂಮ್ ಮಾಡ್ಕೊಳ್ಳೋದಿಕ್ ಬರೋದಿಲ್ಲ. ಇದು ಎಷ್ಟೋ ಜನ ಅನ್ಕೊಳ್ಳೋದು ಅದೇನೆ, ಕೋರ್ಟಿಗೆ ಗೊತ್ತಾಗೋದಿಲ್ವಾ ಅಂತ. ಗೊತ್ತಾಗಾಗೆ ಮನವರಿಕೆ ನಿಮ್ಮ ಪೆಟಿಷನ್ಸ್ ಮೂಲಕ, ನಿಮ್ಮ ಒಂದು ಪ್ಲೀಡಿಂಗ್ಸ್ನ ಮೂಲಕ ಮಾಡಬೇಕಾಗಿರೋದು ಬಹಳ ಮುಖ್ಯವಾದದ್ದು. ಎಲ್ಲಿ 60% 70% ಫೇಲ್ ಆಗೋದು ಇಲ್ಲೇನೆ. ನಾವೇನು ಕರೆಕ್ಟ್ ಆಗಿ ಡಿಫೆಂಡ್ ಮಾಡೋ ಟೈಮ್ಗೆ ದಾಖಲಾತಿಗಳಾಗಿರ್ಬೋದು ಅಥವಾ ಅವ್ರು ಹಾಕಿರೋದಕ್ಕೆ ನಾವು ಪ್ರಾಪರ್ ಆಗಿ ಡಿಫೆನ್ಸ್ ತಗೊಳ್ಳಿಲ್ಲ ಅಂತ ಅಂದ್ಮೇಲೆ, ಯಾಕಂದ್ರೆ ಫಸ್ಟ್ ಪ್ರಿಸಂಪ್ಷನ್ನೇ ಇಲ್ಲಿ ಮಾಡಿದ್ದೀರಾ ಅಂತಾನೆ ಬರೋದು. ಆ ಪ್ರಿಸಂಪ್ಷನ್ ನ ನೀವು ತಪ್ಪು ಮಾಡ್ಕೊಂಡು ಬರ್ಬೇಕಾಗಿರೋದೆ, ಅಂದ್ರೆ ಅಲ್ಲ ಅನ್ಕೊಂಡು ಅಲ್ಲಗಡಿಸ್ಕೊಂಡ್ ಬರ್ಬೇಕಾಗಿರೋದೇ ನಿಮ್ಮ ಕಡೆಯಿಂದ. ಯಾಕಂದ್ರೆ ಯು ಆರ್ ಡಿಫೆಂಡಿಂಗ್. ಇದು ಒಂದು ಚೌಕಟ್ಟಿನಲ್ಲಿ ಹಲವಾರು ಜನ ಎಡುವುದು ಇಲ್ಲೇನೆ. ಅಂಡ್ ಇವಾಗ ರೀಕನ್ಸಿಡರಿಂಗ್ ಮೆನ್ಸ್ ರೈಟ್ ಅಂತ ಅಂದ್ರೆ ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಇದು ಬಹಳ ಈಗಂತೂ ಇತ್ತೀಚೆಗೆ ನನ್ನ ಅನಿಸಿಕೆ ಪ್ರಕಾರ ನಾವು ಕೇಸ್ ನಡೆಸಿ ನೋಡ್ತಿರೋ ಮೂಲಕ ಈ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ಸಣ್ಣ ವಿಚಾರಕ್ಕೆ ಮನೆಯಲ್ಲಿ ಏನಂತಂದ್ರೆ ಅವರಿಗೆ 3 ತಿಂಗಳಾಗಿರುತ್ತೆ ಮದುವೆ ಆಗಿ, 2 ತಿಂಗಳಾಗಿರುತ್ತೆ, ಇನ್ನೂ ಕೈಯಲ್ಲಿ ಹಾಕಿರೋ ಮೆಹಂದಿ ಹೋಗಿರಲ್ಲ, ಶಾಸ್ತ್ರ ಇದಾಗಿರಲ್ಲ, ಅವ್ರು ಹೇಳೋದು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಕೋರ್ಟಿಗೆ ಬರ್ತಾರೆ. ಅಂದ್ರೆ ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಿಕ್ಕೇನೆ ಅದು ಬಹಳ ಸಮಯ ಬೇಕು. ಆ ಟೈಮಲ್ಲೇ ಅತ್ತೆ ಮಾವನ ಮೇಲೆ ಕೇಸು ಅಥವಾ ಇನ್ನೂ ಸೆನ್ಸಿಟಿವ್ ಇದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಸೂಸೈಡ್ ಮಾಡ್ಕೊಂಡ್ ಬಿಡ್ತಾರೆ. ಆವಾಗ 306 ಈಗ ಅಬೇಟ್ಮೆಂಟ್ ಟು ಸೂಸೈಡ್ ಏನಾಗುತ್ತೆ, ಇವಾಗ 108 ಆಫ್ BNS ಆಕ್ಟ್ ಪ್ರಕಾರ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಮೇಲೂ ಕೂಡ ಫೈಲ್ ಮಾಡ್ತಾರೆ. ಇವನ್ ದೋ ಅವ್ರದ್ದು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ. ಅದಷ್ಟೇ ಅಲ್ಲ, ಈಗ 498 ಈಗ 100 ನಾವೇನ್ ಮಾತಾಡ್ತಾ ಇದೀವಿ 498 ಎಲ್ಲೋ ಇರ್ತಾರೆ ಅಕ್ಕ ಬಾವ, ಅವ್ರಗಳ ಜೊತೆಯಲ್ಲೇ ಇರೋದಿಲ್ಲ. ಆದ್ರೂ ಏನ್ ಮಾಡ್ತಾರೆ, ಎಲ್ಲ ಗಂಡನ ಜೊತೆಗೆ ಅಪ್ಪ ಅಮ್ಮ ಅಕ್ಕ ಬಾವ ಎಲ್ಲರನ್ನೂ ಸೇರಿಸ್ತಾರೆ. ಅವ್ರು ಇವಂದೋ ಇವ್ರ ಜೊತೆಲಿ ಇರೋದಿಲ್ಲ ಅಂತ. ಸೊ ಎಷ್ಟು ಪ್ರಮಾಣದಲ್ಲಿ ಇದು ಇನ್ನೊಂದು ಮೇನ್ ಗ್ರೌಂಡ್ ಏನಂತ ಅಂದ್ರೆ ಮೇನ್ ರೆಮಿಡಿ ಏನಿದೆ ಅಂತ ಅಂದ್ರೆ, ನೀವು ಕ್ರಿಮಿನಲ್ ಕೇಸ್ ಹಾಕಿದ ಕೂಡಲೇ ನೀವು 100% ನನ್ನ ಇನ್ವಾಲ್ವ್ಮೆಂಟೇ ಇಲ್ಲ, ನನ್ಗೆ ಈ ತರ ಹರಾಸ್ಮೆಂಟ್ ಆಗೋಕ್ಕೋಸ್ಕರ ಮಾಡಿದ್ದಾರೆ ಅಂದ ತಕ್ಷಣ ಹೈಕೋರ್ಟ್ನ ಮೊರೆ ಹೋಗ್ಬೋದು. ಅಲ್ಲಿ 482 ಕ್ವಾಶಿಂಗ್ಗೆ ಅಂದ್ರೆ ಎಂಟೈರ್ ಕ್ರಿಮಿನಲ್ ಕೇಸ್ ಕ್ವಾಶಿಂಗ್ಗೆ ನೀವು ಅದನ್ನ ಹಾಕೊಳ್ಬೋದು. ಅಲ್ಲಿ ಏನಾಗುತ್ತೆ, ಫಸ್ಟ್ ಸ್ಟೇಜಸ್ ನೀವು ಸ್ಟೇ ಆಫ್ ದ ಪ್ರೊಸೀಡಿಂಗ್ಸ್ ಇನ್ ದ ಲೋವರ್ ಕೋರ್ಟ್. ಅಲ್ಲಿ ನಿಮ್ದು ಪೆಟಿಷನ್ ಫೈಲ್ ಮಾಡಿದ ತಕ್ಷಣ IA ಅಪ್ಲಿಕೇಶನ್ ಅಲ್ಲಿ ನಾವೇನು ಸ್ಟೇಗೆ ಕೇಳ್ತೀವಿ, ಸ್ಟೇ ಆದ್ಮೇಲೆ ಅದನ್ನ ರೆಸ್ಪಾಂಡೆಂಟ್ ಅಂದ್ರೆ ಅವರ ಹೆಂಡತಿ ಕಂಪ್ಲೇನೆಂಟ್ ಯಾರಿರ್ತಾರೆ ಅವರಿಗೂ ಕೂಡ ಹೈಕೋರ್ಟ್ನಿಂದ ನೋಟಿಸ್ ಕಳಿಸಿರ್ತಾರೆ. ಅವರು ಬಂದು ಅಲ್ಲಿ ಹೈಕೋರ್ಟ್ನಲ್ಲಿ ಇಬ್ಬರದು ಚರ್ಚೆ ನಡೀತೆ. ಇನ್ ಕೇಸ್ ಹೈಕೋರ್ಟ್ನಲ್ಲಿ ಕಂಡು ಬಂತು ಏನಂತ, ಇವ್ರು ಯಾರು ಇಲ್ಲಿ ಮಾಡಿರೋಂಥ FIR ಅಲ್ಲಾಗಿರ್ಬೋದು, ಕ್ರಿಮಿನಲ್ ಕೇಸ್ DV ಆಕ್ಟ್ ಅಲ್ಲಾಗಿರ್ಬೋದು, ಯಾವುದೇ ರೀತಿ ಒಂದು ಅಕ್ವಿಸಿಷನ್ ಮಾಡಿದಾರೋ ಅದು ಕಂಡು ಬಂದಿಲ್ಲ ಅಂತ ಅಂದಾಗ ಆ ಕೇಸ್ನ ಕಂಪ್ಲೀಟ್ FIR ವಿಲ್ ಗೆಟ್ ಕ್ವಾಶ್ಡ್. ಇದು ಒಂದು ಬಹಳ ಮುಖ್ಯವಾದ ಒಂದು ಐ ಕ್ಯಾನ್ ಸೇ ಲೈಫ್ ಸೇವಿಂಗ್ ಎಫರ್ಟ್ ಆಫ್
the thing where Correct. entire FIR can be quashed if you challenge that in High Court. ಅದೇ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಆ ಸ್ಟೇಜ್ ಮೀರೋಗಿದೆ, ಈಗ ಕ್ವಾಶಿಂಗ್ ಈಗ ಚಾರ್ಜಸ್ ಆಗಿಲ್ಲ, ಚಾರ್ಜ್ ಫ್ರೇಮ್ ಆಗಿಲ್ಲ, ಇನ್ನ ಅದು FIR ಸ್ಟೇಜ್ ಅಲ್ಲಿ ಇತ್ತು ಅಂದ್ರೆ FIR ಸ್ಟೇಜ್ ಅಲ್ಲಿ ಕೂಡ ನೀವು ಹೈಕೋರ್ಟಿಗೆ ಹೋಗ್ಬೋದು. ಚಾರ್ಜ್ ಫ್ರೇಮ್ ಆಗ್ಬಿಟ್ರೆ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಕ್ವಾಶ್ಡ್ ಇನ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹಲವಾರು ಕೇಸ್ಗಳಲ್ಲಿ ಹೇಳಿದೆ, ಇವನ್ ಚಾರ್ಜ್ ಫ್ರೇಮ್ ಆದ್ರೂ ಕೂಡ ಹೈಕೋರ್ಟ್ ಅದನ್ನ ಕನ್ಸಿಡರ್ ಮಾಡಿ ಕ್ವಾಶ್ ಮಾಡ್ಬೋದು. ಆದರೆ ಚಾರ್ಜ್ ಫ್ರೇಮ್ ಆದ್ರೇನು, FIR ಆದ್ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ, ಚಾರ್ಜ್ ಶೀಟ್ ಆದ್ಮೇಲೆ ಕೋರ್ಟಿಗೆ ಬಂದಾಗ ಚಾರ್ಜ್ ಫ್ರೇಮ್ ಮಾಡ್ತಾರೆ. ಚಾರ್ಜ್ ಫ್ರೇಮ್ ಮಾಡಿದ ಮೇಲೆ ಅದೇನಾಗುತ್ತೆ, ಟ್ರಯಲ್ಗೆ ಕಂಟೆಸ್ಟ್ ಆಗಿ ನಡೆಯುತ್ತೆ. ಆ ಟೈಮಲ್ಲಿ ನೀವು ಹೈಕೋರ್ಟ್ಗೆ ಹೋಗೋದಕ್ಕೆ ಪಾಸಿಬಿಲಿಟಿ ಇರೋದಿಲ್ಲ. ಯಾಕಂದ್ರೆ ಇದು ಇನಿಷಿಯಲ್, ಅಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸು ಹಾಕುತ್ತಿದ್ದಂಗೆನೆ ನಿಮಗೆ ನೀವೇನು ಮಾಡಿಲ್ಲ, ನನ್ನ ಮೇಲೆ ಬರೀ ಆಪಾದನೆ ಮಾಡ್ತಿದ್ದಾರೆ ಅಂದ ತಕ್ಷಣ ಹೈಕೋರ್ಟ್ ಮೊರೆ ಹೋಗಿ ಅದನ್ನ ಕ್ವಾಶ್ಗೆ ಕೂಡ 100% ನೀವು ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಇದು ನೀವು ಹರಾಸ್ಮೆಂಟು ಈ ಟ್ರಯಲ್ ಅಲ್ಲಿ ಏನಾಗುತ್ತೆ ಅದನ್ನ ಫೇಸ್ ಮಾಡೋ ಅವಶ್ಯಕತೆ ಏನಿರಲ್ಲ. ಯಾಕಂದ್ರೆ ಹೈಕೋರ್ಟ್ ಕ್ವಾಶಸ್ ದ ಕೇಸ್, ಎಂಟೈರ್ ಪ್ರೊಸೀಡಿಂಗ್ ಆಫ್ FIR ಏನಿರುತ್ತೆ ರಿಜಿಸ್ಟರ್ ಮಾಡಿರ್ತಾರೆ ಅದೇ ಕ್ವಾಶ್ ಆಗುತ್ತೆ. ಇದು ಒಂದು ಪಾಸಿಬಿಲಿಟಿ ಇಸ್ ದೇರ್. ಇನ್ನೊಂದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಕೇಸಸ್ ನಡೆಸ್ಬೇಕಾದ್ರೆ ನಾನು ಒಪ್ಕೊಂತೀನಿ, ಈಗ ಫ್ಯಾಮಿಲಿ ಕೇಸ್ ಅಂತ ಅಂದ್ರೆ ಅದೊಂಥರ ಪ್ಯಾಕೇಜ್ ತರ ನಮ್ಮ ವಕೀಲರಿಗೆ ಏನಾಗುತ್ತೆ, ಒಂದು MC ನಾವೇನ್ ಹೇಳ್ತೀವಿ ಡೈವೋರ್ಸ್ ಕೇಸ್ ಬಂತು ಅಂದ್ರೆ ಅದ್ರ ಜೊತೆಗೆ ಮೇಂಟೆನೆನ್ಸ್ ಬರುತ್ತೆ. ಮೇಂಟೆನೆನ್ಸ್ ಬಂತು ಅಂತ ಅಂದ್ರೆ ಅದರಲ್ಲಿ ಡೌರಿ DV ಆಕ್ಟ್ ಅಲ್ಲಿ ಅದೊಂದು ಮಾಡ್ಕೊಂಡು ಬರ್ತಾರೆ. ಅದಲ್ಲದೆ 498A ಕೇಸು, ಈ 4 ಕಂಪಲ್ಸರಿ ಒಂದು ಪ್ಯಾಕೇಜ್ ತರ ಬಂದೇ ಬರುತ್ತೆ. ಸೊ ಆವಾಗ ಬಟ್ ಏನಂತಂದ್ರೆ, ನೀವು ಡೈವೋರ್ಸ್ ಕೇಸ್ನಲ್ಲಿ ಸೆಟ್ಲ್ ಆದ್ರೆ ಆಟೋಮ್ಯಾಟಿಕಲಿ ಒಂದೇನಂತಂದ್ರೆ ಎಲ್ಲಾ ಕ್ರಿಮಿನಲ್ ಕೇಸು ಸೆಟ್ ಆದಂಗೆ ಅಂತ ಇದು. ಸೊ ಇದೇ ಸುಭಾಷ್ ಕೇಸಲ್ಲೂ ಏನಾಗಿದ್ದಂತಂದ್ರೆ, ಅವ್ರು ಹೇಳೋದು ಎಲ್ಲಾ ಕ್ರಿಮಿನಲ್ ಕೇಸು ಹಾಕಿದ್ದೀನಿ, ನಾನು ವಾಪಸ್ ತಗೋತೀನಿ, 3 ಕೋಟಿ ಕೊಟ್ರೆ ಅಂತ ಬೇಡಿಕೆ ನೀಡ್ತಾರೆ. ಅದು 1 ಟೈಮ್ ಸೆಟ್ಲ್ಮೆಂಟ್ಗೋಸ್ಕರ. ಆತನ ಸ್ಯಾಲ್ರಿ 84,000 ಇರುತ್ತೆ. 3 ಕೋಟಿ ಅವರು ಎಲ್ಲಿಂದ ತರಲಿ ಅನ್ನೋ ಪ್ರಶ್ನೆನ ಕೋರ್ಟ್ ಮುಂದೆ ವ್ಯಕ್ತಪಡಿಸ್ತಾರೆ. ಆದ್ರೆ ಆಕೆ ಕೋರ್ಟ್ ಮುಂದೆನೆ ಹೇಳ್ತಾರೆ, ನೀನು ಕೊಡಕ್ಕಾಗ್ಲಿಲ್ಲ ಅಂದ್ಮೇಲೆ ಯಾಕೆ ಬದುಕಿದ್ಯಾ ಅಂತ ಹೇಳಿ. ಇದೊಂದು ರೀತಿ ಬಹಳ ಹ್ಯುಮಿಲಿಯೇಷನ್, ಅಂದ್ರೆ ತುಂಬಾ ಮನಸ್ಸಿಗೆ ನೋವಾಗಂತ, ಎಲ್ಲರ ಮುಂದೆ ಅವಮಾನ ಆಗೋ ಅಂಥದ್ದು. ಸೊ ಅವರು ನಾನು ಏನೂ ಮಾಡದೇ ಇದ್ರು ಈ ರೀತಿ ಒಂದು ಸಂದರ್ಭಕ್ಕೆ ನನ್ನ ಒಳಗ್ ಮಾಡಿದಾರಲ್ಲ ಅಂತ ಹೇಳಿ ಅವರು ಕೊನೆಗೆ ಉಳಿದಿದ್ದಿದೆ ಅಂತ ಹೇಳಿ ಮೆಂಟಲಿ ತುಂಬಾ ಕುಗ್ಗೋಗಿದ್ರು. ಮನೆಯವ್ರ ಹತ್ರ ವ್ಯಕ್ತಪಡಿಸ್ತಾರೆ, ಬಂದು ಅವರು ಆತ್ಮಹತ್ಯೆ ಮಾಡ್ಕೋತಾರೆ. ಬಟ್ ಇಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಫಸ್ಟ್ ಹೇಳೋದೇನಂತಂದ್ರೆ, ನಮ್ಮ ಪಾರ್ಟೀಸಿಗೆ ನಾವು ಅದನ್ನೇ ಸಜೆಸ್ಟ್ ಮಾಡೋದು, ಕೇಸ್ ನಡೆಸೋದು ನಮ್ಮ ಜವಾಬ್ದಾರಿ, ಆದರೆ ಬಹಳ ನೀವು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು. ಯಾಕಂದ್ರೆ ಯಾವುದೇ ರೀತಿ ನಾವು ಮುಂಚೆನೇ ಹೇಳ್ತೀವಿ, ನಿಮ್ಮ ಮೇಲೆ ಮೇಂಟೆನೆನ್ಸ್ ಕೂಡ ಹಾಕ್ಬೋದು, ಹಲವಾರು ಬೇರೆ ಕೇಸಸ್ ಕೂಡ ಬರ್ಬೋದು ನಿಮ್ಮ ಮೇಲೆ. ಆದರೆ ನೀವು ಬಹಳ ಮಾನಸಿಕವಾಗಿ ನೀವು ಒಂದು ದೃಢ ನಿರ್ಧಾರ ತಗೊಂಡು ಸ್ಟ್ರಾಂಗ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಅಂದ್ರೆ ಮಾತ್ರ ನೀವು ಇದನ್ನ ಮಾಡ್ಬೇಕಂತ. ಇಲ್ಲಾಂದ್ರೆ ಯಾವಾಗ ಮೆಂಟಲಿ ವೀಕ್ ಆಗ್ತಾರೆ, ಈ ರೀತಿ ಹಲವಾರು ಕೇಸಸ್ ನಾವು ನೋಡ್ಬೋದು. ಇದಷ್ಟೇ ಅಲ್ಲ, ನಮ್ಮ ಸ್ಟೇಟಲ್ಲೂ ಕೂಡ 2-3 ಜನ ಪೊಲೀಸ್ ಆಫೀಸರ್ಸ್ಗಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಹೆಂಡತಿ ಕಿರುಕುಳ ತಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಮೇಲೆ ಈ ತರ ಕೇಸ್ ಹಾಕಿದ್ದಾರೆ. ಇನ್ನೊಂದು ಸ್ಟಾರ್ಟಿಂಗ್ ಅಪ್ರಹೆನ್ಷನ್, ಈಗ ಹೆಂಡತಿ ನನ್ನ ಮೇಲೆ ಕೇಸ್ ಹಾಕ್ಬೋದು, ನನ್ನ ಫ್ಯಾಮಿಲಿಯವ್ರ ಮೇಲೆ ಹಾಕ್ಬೋದು, ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಕಂಪ್ಲೀಟ್ ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ ಅನ್ನೋ ಆ ಭಯದಲ್ಲೂ ಕೂಡ ಅವರು ಏನು ಮಾಡ್ತಾರೆ, ಕೆಲವರು ಅತಿ ಶೀಘ್ರದಲ್ಲಿ ನಿರ್ಧಾರಗಳು ತಗೊಂಡ್ಬಿಡ್ತಾರೆ. ಅದು ಎಷ್ಟು ಪರಿಣಾಮ ಬೀರುತ್ತೆ ಅವರ ಕುಟುಂಬಕ್ಕೆ ಅನ್ನೋದನ್ನ ಅವರು ಯೋಚನೆ ಮಾಡಿದಿದ್ರೆ ಬಹುಶಃ ಇವತ್ತು ಆ ಕುಟುಂಬ ಆ ನೋವಲ್ಲಿ ಇವತ್ತು ಇರ್ತಿರ್ಲಿಲ್ಲ. ಅವ್ರು ಏನು ಅವರು ಕೆಲವ್ರು ಹೇಳ್ತಾರೆ, ಕೆಲವ್ರು ನಾನು ನೋಡಿದ್ದೆ, ಕೆಲವು ಇಂಟರ್ವ್ಯೂಸು ಕಮೆಂಟ್ಸು ನೋಡಿದೆ, ಅಲ್ಲಿ ಹೇಳ್ತಾರೆ ಇಲ್ಲ ಅವ್ನು ನಿರ್ಧಾರ ತಗೊಂಡಿದ್ದು ಕರೆಕ್ಟು, ಯಾಕಂದ್ರೆ ಈ ತರ ದಿನ ಸಾಯೋ ಬದಲು ಈ ತರ ಒಂದು ನಿರ್ಧಾರ ಕಟ್ನಿಟ್ಟು ಒಳ್ಳೇದಂತ. ಹಾಗಾದ್ರೆ ಕಾನೂನು ಯಾಕಿದೆ? ಹಾಗಾದ್ರೆ ಇಷ್ಟೊಂದು ಕಾಯ್ದೆಗಳಿದೆಯಲ್ಲ, ಅದು ಯಾಕಿದೆ? ನೀವು ಅದರಲ್ಲಿ ಕರೆಕ್ಟ್ ನಿಟ್ಟಿನಲ್ಲಿ ನೀವು ಅದನ್ನ ಡಿಫೆಂಡ್ ಮಾಡಿದ್ರೆ ಯಾರು ಈ ಸಿಚುವೇಶನ್ಗೆ ಬರೋದಿಲ್ಲ. ಅದನ್ನ ಒಂದು ಅರ್ಥ ಮಾಡ್ಕೊಬೇಕು.